ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಬಾಂಧವರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ಅತಿ ಮುಖ್ಯವಾದಂತಹ ಮಾಹಿತಿಯನ್ನು ಹಂಚಲಿಕ್ಕೋಸ್ಕರ ಈ ವಿಡಿಯೋವನ್ನು ನಿಮ್ಮ ಜೊತೆ ಮಾಡಬೇಕಾಗಿದೆ. ಏನು ಈ ಒಂದು ವಿಡಿಯೋದ ಮುಖ್ಯ ಮಾಹಿತಿ ಅಂತ ಅಂದರೆ, ನಮ್ಮ ಡೈರಿ ಫಾರ್ಮ್ಗಳಲ್ಲಿ ನಾವು ಕ್ಲೀನಿಂಗ್ ಪ್ರೋಸೆಸ್ಸನ್ನು ನೋಡೋದಾದರೆ ನಾವು ಯಾವ ರೀತಿ ಕ್ಲೀನಿಂಗ್ ಪ್ರೋಸೆಸ್ಸನ್ನು ಇಟ್ಕೋತೀವಿ. ಸರ್ವೇ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ನಾವು ಕ್ಲೀನ್ ಮಾಡ್ತಕ್ಕಂಥದ್ದು ನೀರಿನಿಂದ. ಆದರೂ ಸಹ ಅದು ತುಂಬಾ ಹೈಜೆನಿಕ್ಕ ಅಲ್ವಾ? ಕ್ರಿಮಿಕೀಟಗಳು ಉಳಿಯುವಂಥ ಸಾಧ್ಯತೆ ಇರುತ್ತಾ ಇರಲ್ವಾ? ಅದರ ಜೊತೆಯಾಗಿ ನಾವು ನಮ್ಮ ರಾಸುಗಳಲ್ಲಿ ಮುಖ್ಯವಾದಂತಹ ಒಂದು ಕೆಚ್ಚಲನ್ನು ಕ್ಲೀನ್ ಮಾಡುವಂತಹ ಸ್ವಚ್ಛಗೊಳಿಸುವಂತಹ ಪ್ರೋಸೆಸ್ಸನ್ನು ತಿಳಿದುಕೊಳ್ಳೋಣ. ಯಾವ ಸೊಲ್ಯೂಷನ್ಸನ್ನು, ಯಾವ ಒಂದು ಕೆಮಿಕಲ್ಸನ್ನು ಬಳಸಿ ನಾವು ಆ ಒಂದು ಕೆಚ್ಚಲನ್ನು ಕ್ಲೀನ್ ಮಾಡ್ಕೋಬೇಕು. ಒಂದು ವೇಳೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಏನಾಗಬಹುದು, ಯಾವ ರೀತಿ ಕ್ಲೀನ್ ಮಾಡಬೇಕು, ಯಾವುದರ ಮುಖಾಂತರ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟನ್ನು ನಿಮ್ಮ ಒಂದು ಮುಂದೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಆ ಪ್ರಾಡಕ್ಟ್ ಬಂದುಬಿಟ್ಟು ಅಸಿಪೋರ್ ಅಂತ ಹೇಳ್ಬಿಟ್ಟು. ಈ ಅಸಿಪೋರನ್ನು 4-5 ವಿಭಾಗಗಳಲ್ಲಿ ಹಂಚಿಕೆ ಮಾಡಬಹುದು, ಅಂದರೆ ಬಳಕೆ ಮಾಡ್ತಾರೆ. ನಮ್ಮ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆ ಒಂದು ಪ್ರಾಡಕ್ಟ್ ಬಳಕೆ ಆಗುತ್ತೆ. ಪ್ರಾಡಕ್ಟನ್ನು ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತಲೂ ಹೇಳ್ತೀನಿ. ಈ ಪ್ರಾಡಕ್ಟ್ ಬಂದು ನಿಮಗೆ ಹಸಿಪೋರ್ ಬಂದುಬಿಟ್ಟು ಈ ಪ್ರಾಡಕ್ಟನ್ನು ಒಂದು 3 ಅಥವಾ 4 ಒಂದು ಅಗ್ರಿಕಲ್ಚರಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ. ಮೇಯ್ನ್ಲಿ ಇದು ಕೆಮಿಕಲ್ ಫಾರ್ ಕ್ಲೀನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹೈಜೆನಿಕ್ ಕಂಡೀಷನ್ಸ್. ತುಂಬ ಹೈಜೆನಿಕ್ ಆಗಿ ಇರುವಂಥ ಕಂಡೀಷನ್ಸನ್ನು ಇರುವಂತಹ ಶೆಡ್ಸ್ ಆಗ್ಬೋದು, ಅಡ್ಡರ್ ಆಗ್ಬೋದು, ಕೆಚ್ಚಲಾಗ್ಬೋದು, ಮತ್ತು ಆ ಒಂದು ಮಿಲ್ಕ್ ಕ್ಯಾನ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗ್ಬೋದು. ನಾವು ಇದನ್ನು ಬಳಕೆ ಮಾಡ್ಬೋದು, ಅಸಿಪೋರನ್ನು. ಈ ಅಸಿಪೋರನ್ನು ಮುಖ್ಯವಾಗಿ ಪೌಲ್ಟ್ರಿಯಲ್ಲಿ ಬಳಕೆ ಮಾಡ್ತಾರೆ, ಡೈರಿ ಫಾರ್ಮ್ಗಳಲ್ಲಿ ಬಳಕೆ ಮಾಡ್ತಾರೆ, ಮತ್ತು ಸಿರಿಕಲ್ಚರಲ್ಲಿ ಬಳಕೆ ಮಾಡ್ತಾರೆ, ಫಿಶರಿಯಲ್ಲಿ ಸಿರಿಕಲ್ಚರು, ಪೌಲ್ಟ್ರಿ, ಡೈರಿ, ಫಿಶರಿ ಇಷ್ಟು ಕಡೆಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಕ್ಲೀನಿಂಗ್ ಪರ್ಪಸ್ಗಾಗಿ. ನಾವೀಗ ಬೇರೆ ವಿಧದಲ್ಲಿ ಸಹ ಕ್ಲೀನಿಂಗನ್ನು ನಾವು ಕಳೆದ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀವಿ. ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ವಿ. ಮೇಯ್ನ್ಲಿ ನಾವು ಅಡ್ಡರ್ ಕ್ಲೀನಿಂಗನ್ನು ಆ ಒಂದು ತೊಟ್ಟುಗಳನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟಲ್ಲಿ ಅದ್ದಿ ತೆಗೆಯೋದ್ರಿಂದ ಅದರ ಒಂದು ಸ್ವಚ್ಛತೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಈ ಅಸಿಪೋರನ್ನು ಯೂಸ್ ಮಾಡೋದ್ರಿಂದ ಕೆಚ್ಚಲನ್ನು ಕ್ಲೀನ್ ಮಾಡ್ಬೋದು, ಹಾಲಿನ ಕ್ಯಾನ್ಗಳನ್ನು ಕ್ಲೀನ್ ಮಾಡ್ಬೋದು, ಶೆಡ್ಡನ್ನು ಕ್ಲೀನ್ ಮಾಡ್ಬೋದು. ಇದರಿಂದ ಈ ಕೆಮಿಕಲ್ಲು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ತುಂಬಾ ಹೈಜೆನಿಕ್ ಮೇಂಟೈನ್ ಮಾಡೋ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಬಳಸ್ಬೋದು. ಎಷ್ಟು ಬಳಸ್ಬೋದು, ಹೇಗೆ ಬಳಸ್ಬೋದು ಅದನ್ನು ಹೇಳ್ತಾ ಹೋಗ್ತೀವಿ. ಮುಖ್ಯವಾಗಿ ಅಡರ್ ಕ್ಲೀನಿಂಗ್ ಮಾಡದೇ ಇದ್ದಾಗ ಹಾಲನ್ನು ಕರೆದ ನಂತರ ಮತ್ತು ಕರೆಯೋದಕ್ಕಿಂತ ಮುಂಚಿತವಾಗಿ ಅದನ್ನು ನಾವು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದಿಸೋದಕ್ಕೆ ಸಾಧ್ಯವಾಗುತ್ತೆ. ಕ್ಲೀನ್ ಮಾಡುವ ಉದ್ದೇಶ ಇಷ್ಟೇ. ಅದರಲ್ಲಿರ್ತಕ್ಕಂತಹ ಕ್ರಿಮಿಕೀಟಗಳು ಹಾಲಿಗೆ ಸೇರಬಾರ್ದು. ಅಂದರೆ ಮುಂಚಿತವಾಗಿ ಕ್ಲೀನ್ ಮಾಡಿದ್ರೆ ಹಾಲಿಗೆ ಸೇರೋಲ್ಲ. ಅದಾದ ನಂತರ ಕ್ಲೀನ್ ಮಾಡಿದ್ರೆ ಯಾವುದಾದ್ರೂ ಸೂಕ್ಷ್ಮಾಣು ಜೀವಿಗಳೇನಾದರೂ ಇದ್ದರೆ ಹೊಳ ಸೇರದಂತೆ, ಕೆಚ್ಚಲು ಬಾವು ರೋಗ ಬರದಂತೆ ನಿಯಂತ್ರಿಸಬೇಕು. ಕೇವಲ ಕೆಚ್ಚಲು ಬಾವು ಒಂದೇ ಅಲ್ಲ, ಸೂಕ್ಷ್ಮಾಣು ಜೀವಿಗಳು ಆ ಒಂದು ಕೆಚ್ಚಲಿನ ಮುಖಾಂತರ ಒಳ ಸೇರಿ ಬೇರೆಲ್ಲ ರೀತಿಯ ತೊಂದರೆಗಳು ಉಂಟು ಮಾಡದೇ ಇರೋ ಉದ್ದೇಶಕ್ಕೋಸ್ಕರ ಕೆಚ್ಚಲನ್ನು ಕ್ಲೀನ್ ಮಾಡುವಂತಹ ಪ್ರೋಸೆಸ್ ಇರುತ್ತೆ. ಹಸುವಿನ ಆರೋಗ್ಯನೂ ರಾಸುಗಳ ಆರೋಗ್ಯನೂ ತುಂಬ ಉತ್ತಮವಾಗಿರುತ್ತೆ. ಹಾಗಾದರೆ ನಾವು ಶೆಡ್ಡನ್ನು ಕ್ಲೀನ್ ಮಾಡೋದು ಆಸ್ ಇಟ್ ಈಸ್ ನಾವು ನೀರಲ್ಲಿ ಕ್ಲೀನ್ ಮಾಡ್ತೀವಿ. ಈ ನೀರನ್ನು ಅಂದರೆ ಕೇವಲ ನೀರಿನಿಂದ ಕ್ಲೀನ್ ಮಾಡೋದ್ರ ಜೊತೆಗೆ ನೀವೀಗ ಮಾಮೂಲಿಯಾಗಿ ಸಗಣಿಯನ್ನು ತೆಗೆದ ನಂತರ ನೀರನ್ನು ಹೊಡಿತೀರಾ. ನೀರು ಹೊಡೆಯೋದಕ್ಕಿಂತ ಮುಂಚೆ ಈ ಒಂದು ಅಸಿಪೋರ್ ದ್ರಾವಣವನ್ನು ನೀರಿನಲ್ಲಿ ಶೆಡ್ ಕ್ಲೀನಿಂಗೋಸ್ಕರ ಅಲ್ಲಿ ಡೋಸೇಜನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ನಿಮಗೆ ಶೆಡ್ ಕ್ಲೀನಿಂಗೋಸ್ಕರ ನೀವು 1 ml ಅನ್ನು 1.2 ml ಅನ್ನು 1 ಲೀಟರ್ ನೀರಿಗೆ ಬರುವಂತೆ ದ್ರಾವಣವನ್ನು ಮಾಡಿಕೊಂಡು 1 ml 1 ಲೀಟರ್ ಲೆಕ್ಕಾಚಾರ ಹಾಕ್ಕೊಳ್ಳಿ. ಅದನ್ನು ನೀವು ನೀರಿಗೆ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡೋದ್ರ ಮುಖಾಂತರ ಅಲ್ಲಿರುವಂತಹ ಮ್ಯಾಕ್ಸಿಮಮ್ ಕ್ರಿಮಿಕೀಟಗಳು ಸಾಯುವಂಥ ಚಾನ್ಸಸ್ ಇರುತ್ತೆ. ಅವು ಉತ್ತಮವಾದಂತಹ ಕ್ಲೀನಿಂಗ್ ಆಗೋದು ಇದರಿಂದ. ಆ ಉದ್ದೇಶಕ್ಕೋಸ್ಕರ ನೀವು ಅಸಿಪೋರನ್ನು ಬಳಸ್ಬೋದು ಶೆಡ್ ಕ್ಲೀನಿಂಗ್ಗೋಸ್ಕರ. ಅದಾದ ನಂತರ ಶೆಡ್ ಕ್ಲೀನ್ ಆದ ನಂತರ ಅಡ್ಡರನ್ನು ನೀವು ಆ ಒಂದು ಕೆಚ್ಚಲನ್ನು ಕ್ಲೀನ್ ಮಾಡೋದಕ್ಕೆ ಹಾಲು ಕರೆಯೋದಕ್ಕಿಂತ ಮುಂಚೆ ನೀರು ಹಾಕ್ತೀರಾ ಆ್ಯಸ್ ಇಟ್ ಈಸ್.
ಹಾಲು ಕರೆದ ನಂತರ ಖಾಲಿ ನೀರಲ್ಲಿ ತೊಳಿತಾ ಇರ್ತೀರ. ಸೊ ಖಾಲಿ ನೀರಲ್ಲಿ ತೊಳೆಯೋ ಬದಲು ಇದೇನು ಅಷ್ಟೊಂದು ಕಾಸ್ಟ್ ಇರೋದಿಲ್ಲ, ಕಡಿಮೆ ಕಾಸ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ಖಾಲಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡುವ ಬದಲಾಗಿ ಸೊ ನೀವು ಸಗಣಿ ಏನಾದರೂ ಅಲ್ಲಿ ಕಚ್ಚಿಕೊಂಡಿದ್ರೆ ಮೆತ್ಕೊಂಡಿದ್ರೆ ಸೊ ನೀವು ಅದನ್ನು ಖಾಲಿ ನೀರಲ್ಲಿ ಕ್ಲೀನ್ ಮಾಡಿ, ಅದಾದ ನಂತರ ಅದರಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳೇನು ಕೆಲಸ ಮಾಡಬಾರ್ದು ಅಂದರೆ ಈ ರೀತಿಯಾದಂಥ ಒಂದು ದ್ರಾವಣವನ್ನು ಸೊ ನೀವು ಬಳಸ್ಬೋದು. ಸೊ ಈ ಒಂದು ಅಡರ್ ಕ್ಲೀನಿಂಗ್ಗೋಸ್ಕರ ಸೊ ಇಲ್ಲಿ ಡೋಸೇಜನ್ನು ಕೊಟ್ಟಿದ್ದಾರೆ. ಈ ಒಂದು ಇದರಲ್ಲಿ ಡೋಸೇಜ್ ಇದೆ. ಸೊ ಎಷ್ಟು ಬಳಕೆ ಮಾಡಬೇಕು, ಅಡರ್ ಕ್ಲೀನಿಂಗ್ ಎಷ್ಟು ಮಾಡಬೇಕು, ಶೆಡ್ ಕ್ಲೀನಿಂಗ್ ಎಷ್ಟು ಮಾಡಬೇಕು, ಕ್ಯಾನ್ ಕ್ಲೀನಿಂಗ್ಗೆ ಎಷ್ಟು ಬಳಕೆ ಮಾಡಬೇಕಂತ. ಸೊ ಇಲ್ಲಿ ಬಿಫೋರ್ ಮಿಲ್ಕಿಂಗ್ ಆ್ಯಂಡ್ ಆಫ್ಟರ್ ಮಿಲ್ಕಿಂಗ್ ಡೈಲಿ. ಸೊ ಅದಕ್ಕೆ ನೀವು ಒಂದು 1/2 ml ಪರ್ ಲೀಟರ್ಗೆ 1/2 ml ನೀವೇನು ನೀರನ್ನು ಕೆಚ್ಚಲಿಗೆ ತೊಳೆಯೋದಕ್ಕೆ ಬಳಕೆ ಮಾಡ್ತಾರೋ ಆ ನೀರಲ್ಲಿ ಒಂದು 1/2 ml ಜಸ್ಟ್ 1/2 ml ನೀರಲ್ಲಿ ಹಾಕ್ಕೊಂಡು ಸೊ ಕ್ಲೀನ್ ಮಾಡೋದ್ರಿಂದ ಸೊ ತುಂಬ ಹೈಜೆನಿಕ್ ಆಗಿರುತ್ತೆ ಮತ್ತು ಉತ್ತಮವಾದ ಸುರಕ್ಷತೆಯನ್ನು ಸೊ ನೀಡುತ್ತೆ ಕೆಚ್ಚಲಲ್ಲಿ. ಅದಾದ ನಂತರ ನೀವು ಕ್ಯಾನ್ ಕ್ಲೀನಿಂಗ್. ಸೊ ನಾವು ಹಾಲಿನ ಕ್ಯಾನ್ಗಳನ್ನು ನೋಡಬಹುದು, ನೀವು ಫಂಗಸ್ ಇನ್ಫೆಕ್ಷನ್ ತುಂಬಾ ಆಗುತ್ತೆ ಹಾಲಿಂದ, ಅಂದರೆ ಆ ಒಂದು ಕ್ಯಾನ್ಗಳಿಂದ. ಸೊ ನೀವು ಪ್ಲಾಸ್ಟಿಕ್ ಕ್ಯಾನ್ ಬಳಸೋದಾದರೆ ತುಂಬಾ ಫಂಗಸನ್ನು ನೀವು ಕಾಣ್ಬೋದು ಅದರಲ್ಲಿ. ಸೊ ಬ್ಲ್ಯಾಕ್ ರೀತಿಯಾಗಿ ಸೊ ಅದು ಕ್ಯಾನ್ಗಳಲ್ಲಿ ಸೊ ತುಂಬಾ ಕಪ್ಪಾಗಿ ಕಟ್ಟಿರ್ತಕ್ಕಂಥದ್ದನ್ನು ನೀವು ಕಾಣ್ಬೋದು. ಸೊ ಅದನ್ನೆಲ್ಲ ನೀಟಾಗಿ ಹೋಗ್ಲಾಡಿಸ್ಬೇಕು ಅಂತಂದರೆ 1 ಲೀಟರ್ಗೆ 1/2 ಲೀಟರ್ನಷ್ಟು ಆಸಿಪುರ್ ದ್ರಾವಣವನ್ನು ಬಳಕೆ ಮಾಡಿ ಕ್ಯಾನ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ಯಾನು ತುಂಬ ಹೈಜೆನಿಕ್ ಆಗಿರುತ್ತೆ ಮತ್ತು ಸೇಫ್ಟಿನೂ ಇರುತ್ತೆ. ಸೊ ಹಾಲು ಕೆಡದಂತೆ ನಾವು ಅದನ್ನು ಬಳಕೆ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಆಸಿಪುರನ್ನು ನಾನು ಸೊ ವಿಡಿಯೋ ಮುಖಾಂತರ ತೋರಿಸ್ತಾ ಹೋಗ್ತೀನಿ, ನೀವು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಅನ್ನೋದನ್ನು. ಸೊ ಈ ದ್ರಾವಣ ಹೇಗಿರುತ್ತೆ ಅನ್ನೋದನ್ನು ಒಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಖಂಡಿತ ಅದರಲ್ಲಿರುವಂತಹ ಫುಲ್ ಡೀಟೇಲ್ಸನ್ನು ತೋರಿಸ್ತಾ ಹೋಗ್ತೀನಿ. ಸೊ ನೀವು ವಿಡಿಯೋನ ವಾಚ್ ಮಾಡಿ. ಸೊ ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಖಾಂತರ ಸೊ ತೋರಿಸ್ತಾ ಹೋಗ್ತೀನಿ. ಎಂಜಾಯ್ ಮಾಡಿ.